ಕರ್ನಾಟಕ ರಾಜ್ಯದಲ್ಲಿ ಡೇ 1 ಇಂದ ಕೂಡ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಯ ಕುರಿತಂತೆ ಅನೇಕ ಚರ್ಚೆಗಳಾಗ್ತಾ ಇತ್ತು. ಈ ಮೈತ್ರಿ ಎಲ್ಲಿಗೆ ಸೀಮಿತ ಆಗುತ್ತೆ, ಇವ್ರ ಮಧ್ಯೆ ಸಮನ್ವಯತೆ ಇಲ್ಲ, ಇದೆಲ್ಲವನ್ನ ಕೂಡ ಕಂಡಿದ್ವಿ. ಇದೀಗ ಅಸೆಂಬ್ಲಿ ಮತ್ತು ಲೋಕಸಭೆ ಎಲೆಕ್ಷನ್ಗಷ್ಟೇ ಈ ಬಿಜೆಪಿ ಜೆಡಿಎಸ್ ಮೈತ್ರಿ ಸೀಮಿತ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಲೋಕಲ್ ಚುನಾವಣೆಗಳಿಗೆ ಬಿಜೆಪಿ ಮತ್ತು ದಳದ ದೋಸ್ತಿ ವರ್ಕ್ ಆಗೋದಿಲ್ಲ. ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಜೆಡಿಎಸ್ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡುತ್ತೆ ಅಂತ ಹೇಳಿ ಖುದ್ದು ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರು ಘೋಷಿಸಿದ್ದಾರೆ. ಏಕಾಂಗಿಯಾಗಿ ನಾವು ಅಧಿಕಾರಕ್ಕೆ ಏರ್ತೀವಿ ಅಂತ ಹೇಳಿ ಬಿ.ವೈ. ವಿಜಯೇಂದ್ರ ಅವರು ಕೊಟ್ಟಂತ ಸ್ಟೇಟ್ಮೆಂಟಿನ ಬೆನ್ನಲ್ಲೇ ಜೆಡಿಎಸ್ನ ನಿರ್ಧಾರ ಆಚೆ ಬಂದಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಹೇಳಿಕೆಗೆ ನನ್ನ ವಿರೋಧ ಇಲ್ಲ, ಅವರು ಯಂಗ್ಸ್ಟರು ಬಹಳ ಉತ್ಸಾಹದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳೋ ಮೂಲಕ ಬಿಜೆಪಿಗೆ ಮಾಜಿ ಪ್ರಧಾನಿಗಳು ಠಕ್ಕರ್ ಕೊಟ್ರ ಅನ್ನುವಂಥ ಚರ್ಚೆ ಕೂಡ ಆರಂಭ ಆಗ್ತಾ ಇದೆ. ಈ ಅಧಿಕಾರ ಹಂಚಿಕೆ ಕಾಂಗ್ರೆಸ್ನಲ್ಲಿ ನಡೀತಿದೆಯಲ್ಲ, ಈ ವಿಚಾರವಾಗಿ ಬಿಜೆಪಿ ಕೂಡ ಎಲ್ಲೋ ಒಂದು ಕಡೆ ತಾನು ಆಕಾಂಕ್ಷಿ ಬರುವಂತ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೇಕನ್ನುವಂತ ನಿಟ್ಟಿನಲ್ಲಿ ಕಾರ್ಯತಂತ್ರ ರೂಪಿಸ್ತಾ ಇರುವ ಸಂದರ್ಭ ಬಿಜೆಪಿ ರಾಜ್ಯಾಧ್ಯಕ್ಷರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಯಾವ ಸಂದರ್ಭದಲ್ಲಿ ಬೇಕಾದರೂ ಚುನಾವಣೆ ಎದುರಾಗ್ಬೋದು, ಬಿಜೆಪಿ ಇಂಡಿವಿಜುವಲ್ ಆಗಿ ಸ್ಪರ್ಧೆ ಮಾಡುತ್ತೆ, ಏಕಾಂಗಿಯಾಗಿ ಅಧಿಕಾರಕ್ಕೆ ಬರುತ್ತೆ, ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಬೇಕನ್ನುವ ಕರೆಯನ್ನ ಕೊಟ್ಟರು. ಇದಕ್ಕೆ ಕೆಂಡಾಮಂಡಲವಾಗಿರುವಂತಹ ಜೆಡಿಎಸ್ ತನ್ನ ನಿರ್ಧಾರವನ್ನು ಪ್ರಕಟ ಮಾಡಿದೆ. ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ರಾಜ್ಯದ ಜನ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ. ಇಂಥ ಅನಿಷ್ಟ ಬಡವರ ವಿರೋಧಿ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಧಿಕ್ಕರಿಸಬೇಕು ಅಂತೇಳಿ ಈಗಾಗಲೇ ಮತದಾರರು ಇವತ್ತು ಮನಸ್ಸನ್ನ ಮಾಡಿದ್ದಾರೆ. ಹಾಗಾಗಿ ಈ ಸಂದರ್ಭ ನಿಮ್ಮೆಲ್ಲರ ಕರ್ತವ್ಯ ಬಹಳ ಹೆಚ್ಚಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಬರುವಂತ ದಿನಗಳಲ್ಲಿ ಪಕ್ಷವನ್ನ ಇನ್ನೂ ಹೆಚ್ಚು ಸಂಘಟನೆ ಗಮನವನ್ನು ಕೊಟ್ಟು ನಾಡಿನ ಜನರ ಅಪೇಕ್ಷೆ ತಕ್ಕಂತೆ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಮುಂದೆ ಸಾಗೋಣ. ನಿಶ್ಚಿತವಾಗಿ ನೀವೆಲ್ಲರೂ ಕೂಡ ವಿಶ್ವಾಸದಲ್ಲಿರಿ. ರಾಜ್ಯದ ಅಧ್ಯಕ್ಷನಾಗಿ ರಾಜ್ಯದಂತ ಪ್ರವಾಸ ಮಾಡಿ ನಾಡಿನ ಜನರ ಕೂಡ ನಾವು ಮೋದಿಯವರ ಜೊತೆ, ಶಾ ಅವ್ರ ಜೊತೆ ರಾಷ್ಟ್ರ ಮಟ್ಟದಲ್ಲಿ ಕುಮಾರಸ್ವಾಮಿ ನಾನು ಮಾತನಾಡಿ ನಮ್ಮ ಸಂಬಂಧ ಇಟ್ಕೊಂಡಿದ್ದೀವಿ. ಅದರಲ್ಲಿ ಏನು ನಮ್ಮದು ವ್ಯತ್ಯಾಸ ಇಲ್ಲ. ಆದರೆ ಈ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಸೀಟ್ನ ಹೊಂದಾಣಿಕೆ ಮಾಡಿಕೊಡೋದ್ರ ಬಗ್ಗೆ ಅಸಾಧ್ಯ ಆಗೋದಿಲ್ಲ. ಅಂದರೆ ನಮ್ಮ ಪಕ್ಷ ಕೂಡ ನಮ್ಗೆ ಎಲ್ಲಿ ಶಕ್ತಿ ಇದೆಯೋ ಅಲ್ಲಿ ನಾವು ಈ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ನಗರಸಭೆ, ನಗರ ಪಾಲಿಕೆ ಇಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಡೋದು ಕಷ್ಟ ಇದೆ. ಅವರೇನು ಹೇಳಿದ್ದಾರೆ ಅದನ್ನು ನಾನು ಯಾವುದೇ ರೀತಿ ತಪ್ಪು ಅಂತ ಹೇಳಲ್ಲ. ನಾವು ಮೋದಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ರಾಘವೇಂದ್ರ. ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘವೇಂದ್ರ, ಇನಿಷಿಯಲ್ ಡೇಸ್ ಅಲ್ಲಿ ಕೇಳಿ ಬರ್ತಾ ಇದ್ದಿದ್ದು ಈ ಎರಡೂ ಪಕ್ಷಗಳ ಮಧ್ಯೆ ರಾಜ್ಯ ಮಟ್ಟದಲ್ಲಿ ಸಮನ್ವಯತೆ ಇಲ್ಲ ಅಂತ. ಬಟ್ ಇದೀಗ ನಾಯಕರುಗಳ ಹಂತದಲ್ಲೇ ಘೋಷಣೆ ಆಗ್ತಾ ಇದೆ, ಮೈತ್ರಿ ಕಂಟಿನ್ಯೂ ಮಾಡ್ಕೊಳ್ಳೋದಿಲ್ಲ, ಅದು ಬರೀ ಲೋಕಸಭೆಗೆ ಮಾತ್ರ ಸೀಮಿತವಾಗುತ್ತೆ, ಸ್ಥಳೀಯ ಸಂಸ್ಥೆಗಳಲ್ಲಿ ವಿ ಆರ್ ಇಂಡಿವಿಜುವಲ್ ಅನ್ನುವಂಥ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ. ಇದು ಕಾರ್ಯಕರ್ತರಲ್ಲಿ ಯಾವ ರೀತಿಯ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ ಅಂಡ್ ಎರಡೂ ಪಕ್ಷಗಳ ತಯಾರಿ ಮುಂದಿನ ಹಂತದ ಬೆಳವಣಿಗೆಗಳಿಗೆ ಹೇಗಿದೆ? ಬಿಜೆಪಿ ಮತ್ತೆ ಜೆಡಿಎಸ್ ನ ಮೈತ್ರಿ ಲೋಕಸಭೆಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು. ಇನ್ನು ವಿಧಾನಸಭೆಗೂ ಸಹ ನಾವು ಮೈತ್ರಿಯಾಗಿ ಮುಂದುವರಿತೀವಿ ಅನ್ನೋ ಒಂದು ಮಾತುಗಳನ್ನ ಕೆಲವೊಂದಿಷ್ಟು ನಾಯಕರು ಮಾತ್ರ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಪ್ರಮುಖವಾಗಿರ್ತಕ್ಕಂಥ ನಾಯಕರು ಇಲ್ಲಿವರೆಗೂ ಸಹ ಅದನ್ನ ಸ್ಪಷ್ಟಪಡಿಸಿರ್ಲಿಲ್ಲ. ಆದ್ರೆ ನಿನ್ನೆ ದೇವೇಗೌಡರು ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಸ್ಥಳೀಯ ಮಟ್ಟದಲ್ಲಿ ಹೊಂದಾಣಿಕೆ ಅಸಾಧ್ಯ ಅನ್ನೋ ಒಂದು ಮಾತನ್ನ ಸಹ ಹೇಳಿರ್ತಕ್ಕಂಥದ್ದು. ಯಾಕಂದ್ರೆ ಮುಂಬರುವ ಜೆಡ್ಪಿ ಮತ್ತೆ ಟಿಪಿ ಸ್ಥಳೀಯ ಮಟ್ಟದ ಚುನಾವಣೆಗಳೇನಿದ್ದಾವೆ ಅಲ್ಲಿ ಜೆಡಿಎಸ್ ಕಾರ್ಯಕರ್ತರ ಮನದಾಳದ ಮಾತುಗಳೇ ಬೇರೆ ಆಗಿರ್ತವೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಸಹ ಬಿಜೆಪಿ ಜೊತೆ ಸ್ಥಳೀಯ ಮಟ್ಟದಲ್ಲಿ ಮೈತ್ರಿಯನ್ನ ಮಾಡ್ಕೊಂಡು ಚುನಾವಣೆ ಎದುರಿಸೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಬಿಜೆಪಿ ಪ್ರಾಬಲ್ಯ ಇರೋ ಕಡೆ ಜೆಡಿಎಸ್ ಸಹ ಪ್ರಾಬಲ್ಯ ಇರ್ತದೆ, ಜೆಡಿಎಸ್ ಪ್ರಾಬಲ್ಯ ಇರೋ ಕಡೆ ಜೆಡಿಎಸ್ ಸಹ ಬಿಜೆಪಿನೂ ಸಹ ಇರ್ತದೆ. ಹೀಗಾಗಿ ಅಲ್ಲಿನ ಕಾರ್ಯಕರ್ತರ ಒಂದೊಂದು ಒಪಿನಿಯನ್ ಸಹ ರಾಜ್ಯದ ನಾಯಕರು ಕೇಳಬೇಕಾಗುತ್ತದೆ. ಹೀಗಾಗಿ ಒಂದು ಪಕ್ಷ ಏನಾದ್ರೂ ಕಾರ್ಯಕರ್ತರ ಮಾತನ್ನ ಕೇಳಲಿಲ್ಲ ಅಂದ್ರೆ ಅದು ಪಕ್ಷದ ಒಂದು
ಸಂಘಟನೆ ಮೇಲೆ ದೊಡ್ಡ ಮಟ್ಟದ ಏಟ್ ಬೀಳುತ್ತೆ ಅನ್ನೋ ನಿಟ್ಟಿನಲ್ಲಿ ದೇವೇಗೌಡರು ಯೋಚನೆ ಮಾಡಿ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ ಅಂತ ಹೇಳಲಾಗೈತೆ. ಇತ್ತ ವಿಜೇಂದ್ರ ಅವರು ಸಹ ಸ್ವಂತ ಶಕ್ತಿಯ ಮೇಲೆ ನಾವು ಚುನಾವಣೆಗೆ ಹೋದ್ರು ಸಹ 142 ಸೀಟ್ಗಳನ್ನ ಗೆಲ್ತೀವಿ ಅನ್ನೋ ಒಂದು ಮಾತನ್ನು ಸಹ ವಿಜೇಂದ್ರ ಅವರು ಹೇಳಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಮೈತ್ರಿಯಲ್ಲಿ ಅಪಸ್ವರಗಳು ಕೇಳಿ ಬರ್ತಾ ಇದಾವೆ. ಸ್ಥಳೀಯ ಮಟ್ಟದಲ್ಲಿ ನಾಯಕರು ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಹ ಇದೀಗ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು. ಹೀಗಾಗಿನೇ ಜೆಡಿಎಸ್ ನಲ್ಲಿ, ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ತುಂಬಾ ಸ್ಟ್ರಾಂಗ್ ಇದೆ. ಹೀಗಾಗಿ ಅಲ್ಲಿ ಸ್ಥಳೀಯ ಮಟ್ಟದ ಚುನಾವಣೆಗಳು ಸಹ ಜೆಡಿಎಸ್ ತನ್ನ ಪ್ರಾಬಲ್ಯವನ್ನ ಮೆರೆದಿರ್ತಕ್ಕಂಥದ್ದನ್ನು ಹಿಂದೆನೂ ಸಹ ಗಮನಿಸಬಹುದು. ಹೀಗಾಗಿ ಒಂಟಿಯಾಗಿ ಚುನಾವಣೆಯನ್ನು ಎದುರಿಸಿದ್ದಾದಲ್ಲಿ ಜೆಡ್ಪಿ ಮತ್ತು ಟಿಪಿಯಲ್ಲಿ ಜೆಡಿಎಸ್ ದೊಡ್ಡ ಮಟ್ಟದ ಬೂಸ್ಟ್ ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ದೇವೇಗೌಡರು ಈ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಜ್ವಲ. ಫೈನ್ ರಾಘವೇಂದ್ರ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.